ಕರ್ನಾಟಕದ ಬಯಲುಸೀಮೆಯ ಕೋಲಾರ ಜಿಲ್ಲೆ ಒಂದು ಕಾಲದಲ್ಲಿ ಚಿನ್ನದ ಪ್ರದೇಶ ಅಂತ ಹೆಸರುವಾಸಿಯಾಗಿತ್ತು. ಇವತ್ತು ಯಾವುದೇ ಚಿನ್ನ ಇಲ್ಲಿಲ್ಲ. ಆದರೆ ಜನತೆ ಕಷ್ಟಜೀವಿಗಳು. ಇಂಥ ಕಷ್ಟಜೀವಿಗಳನ್ನು ಒಳಗೊಂಡಿರುವಂಥ ಕೋಲಾರ ಜಿಲ್ಲೆಯಲ್ಲಿ ಶತಶೃಂಗ ಪರ್ವತ ಅಂತ ಇದೆ. ಈ ಶತಶೃಂಗ ಪರ್ವತವೇ ಈ ದಿನ ನಾವು ನಿಂತ್ಕೊಂಡಿರುವಂಥ ಒಂದು ಭಾಗ. ಈ ಭಾಗದಲ್ಲಿ 7 ಊರುಗಳಿದೆ. ಈ 7 ಊರುಗಳಲ್ಲಿ ಶಿವಗಂಗೆ ಬೆಟ್ಟ. ಈ ಶಿವಗಂಗೆ ಬೆಟ್ಟವೇ ಆದಿಮ ಸಾಂಸ್ಕೃತಿಕ ಕೇಂದ್ರ. ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಈ ಒಂದು ಆದಿಮ ಸಾಂಸ್ಕೃತಿಕ ಕೇಂದ್ರ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ತನ್ನ ಒಂದು ನೆಲೆಯನ್ನು ಕಂಡುಕೊಂಡು ಇಲ್ಲಿನ ಅನೇಕ ಸಾವಿರಾರು ಜನರ ಮನಸ್ಸುಗಳಿಗೆ ಸಹೃದಯತೆಯನ್ನು ತುಂಬಿಸ್ತಾ ಇದೆ. ಇಲ್ಲಿ ಪ್ರತಿ ತಿಂಗಳು ಸಹ ಹುಣ್ಣಿಮೆ ಹಾಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ಒಂದು ನಾಟಕ ಪ್ರದರ್ಶನ ಇರ್ತದೆ. ಇದು 200ನೇ ಹುಣ್ಣಿಮೆಯನ್ನು ಆಚರಣೆ ಮಾಡಿಕೊಳ್ಳುತ್ತಾ ಒಂದು ಆಕರ್ಷಣೀಯ, ಅದ್ಧೂರಿಯ, ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಇದರ ಜೊತೆಗೆ ಪ್ರತಿ ವರ್ಷವೂ ಸಹ 300 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಕೂಡಿಸ್ಕೊಂಡು ಒಂದು ಶಿಬಿರವನ್ನು ಮಾಡ್ತಾ ಇದೆ. ಈ ಮಕ್ಕಳ ಶಿಬಿರದ ಜೊತೆಯಲ್ಲಿ ಮುಖಾಮುಖಿ ಆಗ್ತಾ ಇರುವಂಥ ಸಾಂಸ್ಕೃತಿಕ ಕೇಂದ್ರವಾಗಿರುವಂಥ ಆದಿಮ ತನ್ನ ಮೂಲ ನೆಲೆಯನ್ನು ಜನಾಭಿಪ್ರಾಯಕ್ಕೆ, ಜನಮುಖಿಗೆ ನೀಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನರನ್ನು ಒಳಗೊಂಡಂತೆ ಈ ಒಂದು ಹುಣ್ಣಿಮೆಯ ಹಾಡನ್ನು ಕಟ್ಟೋದಕ್ಕೆ ಹೋಗ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಬರ್ತಾ ಇದ್ದಾರೆ, ಮಂತ್ರಿಗಳು ಸಹ ಬರ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ದಕ್ಷಿಣ ಭಾರತದ ಕಲಾ ಪ್ರಕಾರಗಳು ಈ 3 ದಿನಗಳ ಕಾಲ ಈ ಕೋಲಾರ ಜಿಲ್ಲೆಯ ಈ ನೆಲೆಯಲ್ಲಿ ಸಾಂಸ್ಕೃತಿಕವಾಗಿ ಅನಾವರಣ ಆಗ್ತಾ ಇದೆ. ಅದರ ಜೊತೆಗೆ ಅನೇಕ ವಿಚಾರಗೋಷ್ಠಿಗಳು ಸಹ ಆಗ್ತಾ ಇದೆ. ಈ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸ್ತಂಥವರು ಅನೇಕ ಜನ ಇದ್ದಾರೆ. ನಮಗೆ ಮುಖ್ಯವಾಗಿ ಯಾಕೆ ಈ ಆದಿಮ ನಮಗೆ ಮುಖ್ಯ ಅಂತ ಅನಿಸುತ್ತೆ ಅಂದರೆ, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕಟ್ಟೋದಕ್ಕೆ ನಮಗೆ ಯಾವುದೇ ನೆಲೆಗಳಿಲ್ಲ. ಈ ನೆಲದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಅರಳೋದಕ್ಕೆ ಇದು ಕೇಂದ್ರವಾಗಿದೆ. ನಾವು ಈ ಬಯಲು ಸೀಮೆಯಲ್ಲಿ ಏನನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ? ಇಂಥ ಒಂದು ಅದ್ಭುತವಾದ ಪ್ರದೇಶದಲ್ಲಿ ಇದರ ರೂಪ ತಾಳಿರೋದೇ ಒಂದು ಸೋಜಿಗದ ಸಂಗತಿ. ಇಲ್ಲಿ ವಿದ್ಯಾರ್ಥಿಗಳು, ಮಕ್ಕಳು, ಪೋಷಕರು, ಸಾಹಿತಿಗಳು, ಸಾಂಸ್ಕೃತಿಕ ವಲಯದ ಎಲ್ಲರೂ ಸಹ ಮುಖಾಮುಖಿ ಆಗ್ತಾ ಇದ್ದಾರೆ. ಇಲ್ಲಿ ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಈ ಕಟ್ಟುವಂಥ ಕೆಲಸದಲ್ಲಿ ಮಕ್ಕಳನ್ನು ಹೆಚ್ಚಾಗಿ ಆಕರ್ಷಿತರಾಗ್ತಾ ಇರೋದು ಬಹಳ ಒಳ್ಳೆಯದು. ಮಕ್ಕಳ ಬೇಸಿಗೆ ಶಿಬಿರ ಇದೆಯಲ್ವಾ, ಈ ಶಿಬಿರದ ಮೂಲಕನೇ 15 ದಿನಗಳ ಕಾಲ ಎಲ್ಲ ರಾಜ್ಯದ ಮಕ್ಕಳು ಇಲ್ಲಿ ಸೇರಿಕೊಂಡು ಒಂದು ತಮಟೆ ಆಗ್ಬೋದು, ಒಂದು ಡೊಳ್ಳು ಕುಣಿತ ಆಗ್ಬೋದು, ಒಂದು ನಾಟಕ ಆಗ್ಬೋದು, ಅಥವಾ ಒಂದು ಪೇಂಟಿಂಗ್ ಆಗ್ಬೋದು, ಈ ಥರ ಏನೇನು ಸಾಧ್ಯತೆಗಳಾಗುತ್ತೋ ಅದನ್ನೆಲ್ಲ ಕಲ್ತ್ಕೊಂಡು ಹೊರಗಡೆ ಹೋಗ್ತಾರೆ. ಅವರು ಇರೋವರೆಗೂ ನೆನಪಿನಲ್ಲಿ ಇರುವಂಥ ಕಾರ್ಯಕ್ರಮವನ್ನು ಆದಿಮ ವರ್ಷಕ್ಕೊಂದ್ಸಲಿ ರೂಪಿಸ್ತಾ ಇದೆ. ಇದರ ಜೊತೆಗೆ ಎಲ್ಲ ಪೋಷಕರು ಸಹ ಸಾಂಘಿಕವಾಗಿರುವಂಥದ್ದು ಆದಿಮಕ್ಕೆ ದೊಡ್ಡ ಶಕ್ತಿಯಾಗಿದೆ. ಆ ದೃಷ್ಟಿಯಲ್ಲಿ ಆದಿಮ ಇನ್ನಷ್ಟು ಬೆಳಿಬೇಕು ಅಂದರೆ ಈ ಜನ, ಕೋಲಾರದ ಜನ, ಮುಖ್ಯವಾಗಿ ಅವಿಭಜಿತ ಕೋಲಾರದ ಜನ ಇನ್ನಷ್ಟು ಇದಕ್ಕೆ ಬಲ ತುಂಬಬೇಕಾದ ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ. ಬಯಲುಸೀಮೆ ಕೋಲಾರ, ಅವಿಭಜಿತ ಕೋಲಾರ ಜಿಲ್ಲೆ ಬಯಲುಸೀಮೆ ಅಂತ ನಾವು ಕರಿತೀವಿ. ಇಲ್ಲಿ ನೀರಿನ ಕೊರತೆ ಇದೆ. ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಬೇರೆ ಯಾವುದೋ ನೀರನ್ನು ತಂದರು, ಅದೊಂದು ಭಾಗ ಆಯಿತು. ಆದರೆ ಇದಕ್ಕಿಂತ ಆಚೆ ನಾವು ಈ ನೆಲಕ್ಕೆ ಏನನ್ನು ಕೊಡ್ಬೋದು ಅಂತ ಯೋಚನೆ ಬಂದಾಗ ಆದಿಮ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕಂಡಿತು. ನೀವು ಸುತ್ತಮುತ್ತಲು ಎಲ್ಲಾದರೂ ಗಮನಿಸಿ, ಇಡೀ ರಾಜ್ಯದಲ್ಲಿ ಈ ಥರ ಒಂದು ಮಾದರಿಯಾಗಿರುವಂತಹ ಪ್ರಾಕೃತಿಕ ಸೊಬಗನ್ನು ಹೊಂದಿರುವಂಥ ಪ್ರದೇಶ ಸಿಗೋದಿಲ್ಲ. ಇಡೀ ಬೆಟ್ಟಗಳ ಮಧ್ಯೆ ಈ ಬೆಟ್ಟ, ಆದಿಮ ಬೆಟ್ಟ ಇದೆಯಲ್ವಾ, ಸುತ್ತಲೂ ಬೆಟ್ಟ, ಪ್ರಕೃತಿಯ ಮಧ್ಯದಲ್ಲಿ ನಾವೇನು ಕುವೆಂಪು ಅವರ ಕುಪ್ಪಳ್ಳಿ ನೋಡ್ತೀವಲ್ಲ, ಅದೇ ರೀತಿಯಲ್ಲೂ ನಮಗೂ ಸಹ ಇದು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾಗಿ ಕಾಣ್ತಾ ಇದೆ. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದು ಸಹ ಬೇಕಾಗಿದೆ. ಇದಕ್ಕೆ ರಾಜಕಾರಣಿಗಳು, ಸರ್ಕಾರ ಮತ್ತು ಪ್ರಬಲ ವ್ಯಕ್ತಿಗಳು ಮತ್ತು ಮನಸ್ಸಿರುವಂಥ ಎಲ್ಲರೂ ಸಹ ಕೈ ಜೋಡಿಸಬೇಕಾಗಿದೆ. ಆಗಿರುವಾಗ ಈ ಸಾಂಸ್ಕೃತಿಕ ಕೇಂದ್ರವಾಗಿರುವಂಥ ಇದನ್ನು ಭೌಗೋಳಿಕವಾಗಿ, ಪ್ರಾಕೃತಿಕವಾಗಿ ಇನ್ನಷ್ಟು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಸುತ್ತಲೂ ಸಹ ನಮಗೆ ಬೆಟ್ಟಗಳೇ ಕಾಣಿಸುತ್ತೆ. ಇಲ್ಲಿಂದ ನೋಡಿದಾಗ ಇದರ ಮೇಲೆ ಹತ್ತಿ ಬರ್ತಾ ಇದ್ದಾರೆ. ನೀವು ನೆಲದಿಂದ ಬಂದಾಗ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 2000 ಅಡಿಗಳ ಮೇಲೆ ಇದೆ. ಇದು 2000 ಅಡಿಗಳ ಮೇಲೆ ಇರುವಂಥ ಈ ಪ್ರಾಕೃತಿಕ ಕೇಂದ್ರ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋಂಥದ್ದು ನೀವು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಈ ಪ್ರದೇಶವನ್ನು ನೋಡಿದಾಗ ಯಾವ ಶಿವಮೊಗ್ಗಗೂ ಚಿಕ್ಕಮಗಳೂರಿಗೂ ಕಡಿಮೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಈ ಪ್ರದೇಶ ಇದೆ. ಆದರೆ
ಜಾಸ್ತಿ ಜನ ಇಲ್ಲಿ ಬರೋದಕ್ಕೆ ಇನ್ನು ಅವರಿಗೆ ಮಾಹಿತಿಗಳಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಪ್ರವಾಸೋದ್ಯಮ ಇಲಾಖೆಯೂ ಸಹ ಆದಿಮ ಅನ್ನೋದನ್ನು ಒಂದು ಪ್ರವಾಸೋದ್ಯಮ ಸ್ಥಳ ಅಂತ ತಮ್ಮ ಸೂಚಿತದಲ್ಲಿ ಸೂಚಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಪ್ರವಾಸೋದ್ಯಮ ಸ್ಥಳ ಅಂದಾಗ ಆದಿಮಾಗಿಂತ ಇನ್ನೇನಿದೆ? ದೇವಾಲಯ ಒಂದು ಭಾಗ ಆದರೆ ಮನುಷ್ಯಗಳನ್ನು ಕಟ್ಟುವಂಥದ್ದು ಇನ್ನೊಂದು ಭಾಗವೇ ಆದಿಮ ಆಗಿದೆ. ಆದ್ದರಿಂದ ಈ ಪ್ರವಾಸೋದ್ಯಮ ಇಲಾಖೆ ದಯಮಾಡಿ ಇದನ್ನು ಪ್ರವಾಸಿ ಕೇಂದ್ರ ಅನ್ನುವಂಥ ರೀತಿಯಲ್ಲೂ ಮಾಡಿದಾಗ ಇನ್ನಷ್ಟು ಜನ ಇದನ್ನು ಬಂದು ಆಸ್ವಾದಿಸಿ ಪ್ರಕೃತಿಯ ಮಡಲಲ್ಲಿ ಇದ್ದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.